ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಬನ್ನಿ ಶ್ರೀಮಂತರಾಗೋಣ. ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಟುಡೇ ಟಾಪಿಕ್ ಈಸ್, ನಿಮಗೆಲ್ಲರಿಗೂ ಒಂದು ಅನುಭವ ಆಗಿರ್ಬೋದು. ಆಪ್ಷನ್ ಟ್ರೇಡ್ ಮಾಡ್ತಿದ್ದೀರಾ ಅಂತ ಅಂದರೆ ಕೆಲವೊಂದು ಕಾಲ್ ಬರ್ತಾ ಇರುತ್ತೆ, ಕೆಲವೊಂದು ಮೆಸೇಜ್ ಬರ್ತಿರುತ್ತೆ, ಕೆಲವೊಬ್ಬರು ಯಾವುದೋ ಒಂದು ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡ್ತಿರ್ತಾರೆ. ಸೊ ಆ ಟ್ರೇಡ್ ತೊಗೊಳ್ಳಿ, ಈ ಟ್ರೇಡ್ ತೊಗೊಳ್ಳಿ, ನಮ್ಮ ಕಾಲ್ಸ್ ತೊಗೊಳ್ಳಿ, ನಮ್ಮ ಕಾಲ್ಸ್ನ ಟ್ರೈ ಮಾಡಿ. ಒಂದು ಯಾರೊಬ್ಬರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು, ಸರ್ ನಮ್ಮದು ಒಂದು ವಾರ ಟ್ರೈ ಮಾಡಿಬಿಡಿ ಸರ್, ಒಂದು ಒಳ್ಳೆ 100% 200% ಸ್ಟ್ರಾಟಜಿ ಇದೆ, ನಮಗೆ ಒಳ್ಳೆ ಟ್ರೇಡ್ ಕೊಡ್ತೀವಿ, ನೀವು ಕಾಲ್ ಟ್ರೇಡ್ ಮಾಡಿ ನಮ್ಮ ಕಾಲ್ ಟಿಪ್ಸ್ ತೊಗೊಳ್ಳಿ, ಒಳ್ಳೆಯ ಪ್ರಾಫಿಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಕಿಂದ ನೀವು ಪ್ರೀಮಿಯಮ್ ಮೆಂಬರ್ಶಿಪ್ಪು ಮಾಡ್ಕೊಳ್ಳಿರಂತೆ ಅಂತ ಹೇಳಿ ನಿಮಗೆ ಒತ್ತಾಯ ಮಾಡ್ತಾ ಇರ್ತಾರೆ. ಕಾಲ್ ಮಾಡಿ ಅಡ್ವರ್ಟೈಸ್ಮೆಂಟು ಕ್ರಿಯೇಟ್ ಮಾಡ್ತಿರ್ತಾರೆ. ಸೊ ನೀವು ಏನೋ ಒಂದು ನೋಡೋಣ ತಡಿ, ಒಂದಿನ ಒಂದು ಕಾಲ್ ತೊಗೊಳ್ಳೋಣ, ಒಂದೆರಡು ದಿನ ಕಾಲ್ ತೊಗೊಳ್ಳೋಣ, ಒಂದಿನ ತೊಗೊಂಬಿಟ್ಟು ಏನೋ ಅವ್ರು ಹೇಳಿದ್ದು ಒಳ್ಳೆ ಪ್ರಾಫಿಟ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಡೇನೂ ಅದೇ ಆಗುತ್ತೆ. ಓಕೆ ಸರಿ, ಒಂದು ವಾರ ಟ್ರೈ ಮಾಡೋಣ ಅಂತೇಳಿ ಅವರು ಪ್ರೀಮಿಯಮ್ ಮೆಂಬರ್ಶಿಪ್ಗೆ ಒಂದು ಮೆಸೇಜ್ ಕಳಿಸ್ತಾ ಇರ್ತಾರೆ. ನೀವು ಇಮ್ಮಿಡಿಯೇಟು ಜಾಯಿನ್ ಆಗಿಬಿಡ್ತೀರ. ಸೊ ವೆದರ್ ಇಟ್ ಈಸ್ ಏನೋ ಪ್ರೀಮಿಯಮ್ ಅಂತ ಅಂದರೆ, ಸೊ ನೀವು ಆವಾಗ ಒಂದು ಸ್ವಲ್ಪ ಇಂಪ್ರೆಸ್ ಆಗ್ತೀರಾ. ಏನು ಹೇಳಿ, ಲಾಸ್ಟ್ ವೀಕೆಲ್ಲ ಒಳ್ಳೆ ಕಾಲ್ಸ್ ಕೊಟ್ಟಿದ್ದಾರೆ, ಈ ವೀಕು ಒಳ್ಳೆ ಕಾಲ್ಸ್ ಕೊಡ್ತಾರೆ ಬಿಡಿ, ಇವ್ರ ಮೇಲೆ ನಂಬಿಕೆ ಇಡ್ಬೋದು ಅಂತೇಳಿ ನಂಬಿಕೆ ಇಟ್ಬಿಟ್ಟು ಒಂದೊಳ್ಳೆ ಇದನ್ನು ತೊಗೊಂಡ್ಬಿಡ್ತೀರ. ನೀವು ಈ ಥರ ಟ್ರ್ಯಾಪಲ್ಲಿ ಬಿದ್ದಿದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ಸೊ ಒಂದು ಒಳ್ಳೆಯ ಸ್ಟ್ರಾಟಜಿ ನಮ್ಮ ಹತ್ರ ಇಲ್ಲ ಅಂತಂದರೆ ಒಂದಿನ ಯಾವತ್ತೋ ಒಂದು ದಿವಸ ಲಾಸ್ ಆಗಿಬಿಡುತ್ತೆ. ಓಕೆ, ನನಗೆ ನೋಡಿ, ನೆನ್ನೆ ಏನಾಯಿತು, ನೆನ್ನೆ ನಾನು ಟ್ರೇಡ್ ಮಾಡಲಿಲ್ಲ, ಅಂದರೆ ಮಿಸ್ ಆಯಿತು, ನಾನು ಇರಲಿಲ್ಲ. ಓಕೆ, ನಾನು ಟ್ರೇಡ್ ಮಾಡೋಕ್ಕಾಗಲಿಲ್ಲ ಬಿಡಿ. ಮೊನ್ನೆ ಏನಾಯಿತು, ನಾನು ಎಲ್ಲೋ ಒಂದು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಎಂಟ್ರಿ ತೊಗೊಂಡು ಮೇಲೆ ಹೋಗಿ ಮತ್ತೆ ಇಲ್ಲೆಲ್ಲೋ ಸ್ಟಾಪ್ ಲಾಸ್ ತೊಗೊಂಡೆ. ಈ ಕ್ಯಾಂಡಲಲ್ಲಿ ನಾನು ಸ್ಟಾಪ್ ಲಾಸ್ ತೊಗೊಂಡಿದ್ದಂಗೆ ನಮಗೆ 10,000 ಮೊನ್ನೆ ಸಾಯಿತು ಅಂತಿದ್ದಂಗೆ ಒಂದೇ ದಿನಕ್ಕೆ ಹೋಪ್ ಕಳ್ಕೊಂಬಿಡೋದಾ? ಇಲ್ಲಪ್ಪ, ನನ್ನ ಕೈಲಿ ಟ್ರೇಡ್ ಮಾಡೋಕ್ಕಾಗಲ್ಲ, ಯಾರಾದರೂ ಒಂದು ಹೆಲ್ಪ್ ಮಾಡಿದ್ರೆ, ಕಾಲ್ಸ್ ಕೊಟ್ಟರೆ, ಟಿಪ್ಸ್ ಕೊಟ್ಟರೆ, ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಅವ್ರ ಹತ್ರನೇ ಮಾಡಿಸ್ಬಿಡ್ತೀನಿ, ಅವ್ರ ಕಾಲ್ ತೊಗೊಂಬಿಟ್ಟೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಬಿಡೋದಾ? ಡಿಸೈಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಕಳ್ಕೊತಾ ಇದ್ದೀವಿ ಅಂತ ಅರ್ಥ. ಸೊ ಯಾರ ಮೇಲೂ ನಂಬಿಕೆ ಇಡೋದಕ್ಕಿಂತ ಮುಂಚೆ ನಮ್ಮ ಮೇಲೆ ನಮಗೆ ನಂಬಿಕೆ ಯಾವಾಗ ಬರುತ್ತೆ? ನಮ್ಮ ಸ್ಟ್ರಾಟಜಿ ಮೇಲೆ ಕಾನ್ಫಿಡೆನ್ಸ್ ಬಂದಮೇಲೆ. ಆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಹೇಳಿ? ಒಂದು 100% ಸ್ಟ್ರಾಟಜಿ ನಮ್ಮ ಹತ್ರ ಇಲ್ಲ, ಅದಕ್ಕೋಸ್ಕರ ಬೇರೆಯವ್ರನ್ನ ಕಾಲ್ಸು, ಬೇರೆಯವ್ರ ಅಕೌಂಟ್ ಹ್ಯಾಂಡ್ಲಿಂಗು, ಅದು ಇದು ಅಂತ ಹೇಳಿ ಮೈಂಡ್ ಡೈವರ್ಟ್ ಆಗುತ್ತೆ. ಅಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀವಿ, ಅವ್ರ ಹತ್ರ ಒಳ್ಳೆ ಸ್ಟ್ರಾಟಜಿ ಇರುತ್ತೆ, ಇವ್ರ ಹತ್ರ ಒಳ್ಳೆ ಸ್ಟ್ರಾಟಜಿ ಇರುತ್ತೆ ಅಂತ ಹೇಳಿ ಮತ್ತೆ ಕೋರ್ಸ್ ಮಾಡೋದು. ನೋಡಿ, ನಿಮಗೆ ಎಲ್ಲರಿಗೂ ಗೊತ್ತಿದೆ ಯಾವ ಟ್ರೆಂಡು, ಈ ಟ್ರೆಂಡು ಅಪ್ ಟ್ರೆಂಡು, ಆ ಟ್ರೆಂಡು ಡೌನ್ ಟ್ರೆಂಡು. ಇಲ್ಲೆಲ್ಲ ಒಂದು ಟ್ರೇಡ್ ತೊಗೊಂಡಿದ್ರೆ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡ್ಬೋದಿತ್ತು. ಸೊ ಇದೇ ಟಾರ್ಗೆಟಾ, ಸೊ ಇಲ್ಲಿ ತೊಗೊಂಡ್ರೆ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡ್ಬೋದಿತ್ತಾ, ಇಲ್ಲಿ ತೊಗೊಂಡಿದ್ರೆ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡ್ಬೋದಿತ್ತಾ ಅಂತ ಕೋರ್ಸಲ್ಲಿ ಹೇಳ್ಬೋದು. ಇಲ್ಲಿ ತೊಗೊಂಬಿಟ್ಟು ಇಲ್ಲಿ ಟಾರ್ಗೆಟ್ ಇಟ್ಕೊಂಬಿಡಿ. ಕೋರ್ಸಲ್ಲಿ ಹೇಳ್ಕೊಟ್ಟಂಗೆಲ್ಲ ಲೈವ್ ಮಾರ್ಕೆಟಲ್ಲಿ ಆಗಲ್ಲ. ಏನಕ್ಕಂತ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಈಗ ಕಾಲ್ಸ್ ಟಿಪ್ಸ್ ಕೊಡ್ತಾರಲ್ಲ, ಅವ್ರು ಏನಕ್ಕೆ ಆಪ್ಷನ್ ಟ್ರೇಡೇ ಮಾಡ್ಬೋದು, ಮಾಡಿಬಿಟ್ಟು ಅವ್ರು ದುಡ್ಡು ಮಾಡ್ಕೋಬೋದಲ್ಲ. ಏನಕ್ಕೆ ಕಾಲ್ ಟಿಪ್ಸ್ ಕೊಡ್ತಾರೆ? ಕ್ವಶನ್ ಹಾಕ್ಕೊಂಡಿದ್ದೀರಾ? ನಮ್ಗೆ ಯಾಕೆ ಕೊಡ್ತೀರ್ರಿ ನೀವು? ನೀವೇ ಟ್ರೇಡ್ ಮಾಡಿ, ನೀವೇ ಪ್ರಾಫಿಟ್ ಮಾಡ್ಕೊಳ್ಳಿ, ನಮಗೇನಕ್ಕೆ ಬರ್ತೀರಾ ಇಲ್ಲಿ ಟಿಪ್ಸ್ ಕೊಡೋದಕ್ಕೆ ಅಂತ ಯಾರು ರಿಪೀಟ್ ಕ್ವಶನ್ ಕೇಳಿದ್ದೀರಾ ಅವ್ರಿಗೆ ಕಾಲ್ ಮಾಡಿದಾಗ? ಯಾವ್ದಾದ್ರು ವಾಟ್ಸಪ್ ಗ್ರೂಪಲ್ಲಿ ಬಂದಾಗ, ಬಿಡು, ಒಂದು ವಾಟ್ಸಪ್ ಗ್ರೂಪಲ್ವಾ, ಇರಲಿ, ಯಾವ್ದಾದ್ರು ಒಂದು ಟ್ರೆಂಡ್ ಸಿಕ್ಕಿದಾಗ, ಕಾಲ್ ಸಿಕ್ಕಿದಾಗ ಅದರಲ್ಲೊಂದು ಟ್ರೇಡ್ ತೊಗೊಂಬೋಣ ಅಂತ ಎಕ್ಸಿಟೇ ಆಗಿರಲ್ಲ, ಸುಮ್ಮನೆ ಇಟ್ಕೊಂಡಿರ್ತೀರ. ಈಗ ತುಂಬ ಜನ ಈಗ ನಂಬರ್ಸ್ಗಳೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ತುಂಬ ಜನ ಕೊಡ್ತಾ ಇರ್ತಾರೆ. ಅವ್ರಿಗೇನು, ನಂಬರ್ ಸಿಕ್ಕಿದ್ರೆ ಸಾಕು, ಈ ಥರ ವಾಟ್ಸಪ್ ಗ್ರೂಪ್ ಮಾಡೋದು. ಯಾವ್ದಾದ್ರು ಒಬ್ಬರು ಅದರಲ್ಲಿ ಒಂದು 150 ಜನ 200 ಜನ ಒಂದು ಗ್ರೂಪಲ್ಲಿದ್ದರೆ 10 ಜನ ಪ್ರೀಮಿಯಮ್ ಮೆಂಬರ್ಶಿಪ್ ತೊಗೊಂಡ್ರೆ ಸಾಕು ಅವ್ರಿಗೆ. 150 ಜನ ತೊಗೋಬೇಕು ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಹಾಕಲ್ಲ, ಅದರಲ್ಲಿ ಕಾಲ್ಸ್ ಕೊಡಲ್ಲ. 10 ಜನ ತೊಗೊಂಡ್ರೆ ಸಾಕು, 10,000 ಕೊಟ್ಟು 10 ಜನ ಅಂದರೆ ಅಲ್ಲಿಗೆ ಬಂದೋಯ್ತು ಅವ್ರಿಗೆ 1 ಲಕ್ಷ. ಪ್ರಾಫಿಟ್ ಆದರೂ ಆಗಲಿ, ಲಾಸ್ ಆದರೂ ಆಗಲಿ, ಅವರು ಉಳ್ಕೊಂಡು ಆದರೂ ಆಗಲಿ, ಬಿಟ್ಟೋದ್ರೂ ಆಗಲಿ, 1 ಮಂತಿ ಸಬ್ಸ್ಕ್ರಿಪ್ಷನ್ ಅಂತ ತೊಗೊಂಡಿರ್ತಾರಲ್ಲ, ಆಮೇಲೆ ಏನಾಗುತ್ತೆ ಹೇಳಿ? ಲಾಸ್ ಆದರೂ ನಮ್ಮದು ಹೋಯ್ತು,
ಪ್ರಾಫಿಟ್ ಹೋದ್ರು ನಮ್ಮದೇ ಪ್ರಾಫಿಟ್ ಆಯಿತು ಒಂದಿನ, ಇದೇನಪ್ಪ ಇವ್ರು ಕೊಡೋದೆಲ್ಲ ಹಿಂಗೆ 2 ದಿನ ಲಾಸ್ ಆಗ್ತಿದೆ, ನಾಡಿದ್ದು ಕೊಡ್ಬೋದು, ಒಳ್ಳೆ ಟ್ರೇಡ್ ಕೊಡ್ಬೋದು, ನಾಡಿದ್ದು ವೆಯ್ಟ್ ಮಾಡೋಣ. ನಾಡಿದ್ದು ಲಾಸ್ ಆಗಿದ್ರೆ ಪ್ಲಸ್ಸು ಪ್ರೀಮಿಯಮ್ ಮೆಂಬರ್ಶಿಪ್ ದುಡ್ಡು ಹೋಯ್ತು, ಪ್ಲಸ್ ಇಲ್ಲಿ ಕಾನ್ಫಿಡೆಂಟ್ ಇಲ್ದಲೇ ಯಾವುದೋ ಒಂದು ರ್ಯಾಂಡಮಾಗಿ ಟ್ರೇಡ್ ಕೊಟ್ಟಿರೋದನ್ನ ತೊಗೊಂಡ್ಬಿಡ್ತೀವಿ. ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಅಂತಲೇ ಗೊತ್ತಿಲ್ಲ. ಇಮ್ಮಿಡಿಯೇಟ್ ಕಾಲ್ ಮಾಡಿ ಫಸ್ಟ್ರೇಷನಿಗೆ ಬಂದು ತೊಗೊಳ್ಳಿ ಇಮ್ಮಿಡಿಯೇಟ್ ಏನೋ ಮೆಸೇಜ್ ಹಾಕ್ಬಿಡೋದು, ತೊಗೊಳ್ಳಿ ಅದು ಸ್ಟಾಪ್ ಲಾಸ್ ಕೊಟ್ಬಿಡ್ತಾರೆ. ಸ್ಟಾಪ್ ಲಾಸ್ ಇಡುತ್ತೆ, ಹೊಡೆಯುತ್ತೆ, ಹೊಡೆದ್ರೂ ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಂಡ್ರಲ್ಲ, ಆಗೋಯ್ತು. ಸೊ ಇಲ್ಲಿಂದ ಆಚೆ ಬರಬೇಕು ಅಂತಂದರೆ ಒಳ್ಳೆ ಸ್ಟ್ರಾಟಜಿ ನಮ್ಮ ಹತ್ರ ಇರಬೇಕು. ಒಳ್ಳೆ ಸ್ಟ್ರಾಟಜಿ ಅಂತಂದರೆ ಯಾವುದೋ ಒಂದು ಟೂಲ್ ಆಗಿರ್ಬೋದು, ಇಂಡಿಕೇಟರ್ ಆಗಿರ್ಬೋದು, ಯಾವುದ್ರ ಮೇಲಾದ್ರೂ ಒಂದ್ರ ಮೇಲೆ ನಂಬಿಕೆ ಇಡಿ. ಆವಾಗ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಪ್ಲಸ್ ನಿಮಗೆ ನಂಬಿಕೆ ಶುರುವಾಗುತ್ತೆ. ಒಂದು ವಾರದಲ್ಲಿ 3 ಟ್ರೇಡ್ ಸಕ್ಸಸ್ ಆದರೆ ಸಾಕಲ್ವಾ? ಸಕ್ಸಸ್ ಆದರೂ ಏನೋ ಇದೆ ನನ್ನ ಹತ್ರ ಇಂಡಿಕೇಟರಲ್ಲಿ, ಇದರಲ್ಲಿ 3 ಔಟ್ ಆಫ್ 5 ಟ್ರೇಡಲ್ಲಿ. ಸೊ ಇನ್ನೊಂದೇನಂತ ಹೇಳ್ತೀನಿ ಕೇಳಿ. ಸೊ ನೀವು ಡೈಲಿ ಟ್ರೇಡು, ಎವ್ರಿ ಟ್ರೇಡ್ ಸಿಕ್ದಂಗೆಲ್ಲ ಟ್ರೇಡ್ ಮಾಡೋದಲ್ಲ. ಡೈಲಿ 1 ಟ್ರೇಡ್ ಮಾಡಿ ಕನ್ಸಿಸ್ಟೆನ್ಸಿ ಪ್ರಾಫಿಟ್ ಮಾಡಿ ಸಾಕು. ಸಿಕ್ಕದೆ ಇಲ್ಲೊಂದು ಸಿಕ್ತು ಟ್ರೇಡ್ ತೊಗೊಳ್ಳೋಣ, ಇಲ್ಲೊಂದು ಸಿಕ್ತು ಟ್ರೇಡ್ ತೊಗೊಳ್ಳೋಣ, ಸಿಕ್ಕುತ್ತೆ ರೀ. ಕನ್ಸಿಸ್ಟೆನ್ಸಿ ಬರಬೇಕು ಅಂತಂದರೆ ಇಲ್ಲೊಂದೇನೋ ಇಲ್ಲಿ ಯಾವುದೋ ಒಂದು ತೊಗೊಂಡಿರ್ತಾರೆ, ಈ ಬ್ರೇಕೌಟ್ ಆಯಿತು ಈ ಲೆವೆಲಲ್ಲಿ, ಸೊ ಇಲ್ಲೊಂದು ಟ್ರೇಡ್ ತೊಗೊಂಡಿರ್ತಾರೆ, ಬುಕ್ ಮಾಡ್ಕೊಂಡಿರಲ್ಲ, ಇದು ಆಪ್ಷನ್ ಡಿಕೆ ಏನೋ ಆಗ್ತಿರುತ್ತೆ, ಈ ಮೂಮೆಂಟ್ ಇರೋಲ್ಲ, ಇಲ್ಲೆಲ್ಲೋ ಒಂದು ದೊಡ್ಡ ಕ್ಯಾಂಡಲ್ ಬಂತು, ಬಂದಿದ್ದ ಪ್ರಾಫಿಟ್ ಎಲ್ಲ ಒಂದೇ ಸಲ ಹೋಯ್ತು. ಸೊ ತಡಿ, ಇಲ್ಲಿ ಸಿ ತೊಗೊಂಡಿದ್ದೆ, ಈಗ ಕೆಳಗಡೆ ಹೋಗುತ್ತೆ, ಪಿ ತೊಗೊಂಬಿಡೋಣ, ಯಾವುದೋ ಒಂದು ಟ್ರೆಂಡ್ ಸಿಕ್ಬಿಡ್ಬೋದು ಅಂತ ಇಲ್ಲೆಲ್ಲ ತೊಗೊಂಬಿಡೋದು. ಇಲ್ಲಿ ಆಲ್ರೆಡಿ ಏನು ಪ್ರಾಫಿಟ್ ಬಂದಿದ್ದು ಲಾಸಲ್ಲಿ ಬುಕ್ ಮಾಡಿದ್ದೀರ, ಮತ್ತೆ ಪಿ ಎಂಟ್ರಿ ತೊಗೊಂಡಾಗ ಏನಾಗುತ್ತೆ? ಸೊ ಆಲ್ರೆಡಿ ಇಲ್ಲಿ ಏನೋ ಒಂದು 3-4 ಸಾವಿರ 5 ಸಾವಿರ ಏನೋ ಮೈನಸ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಯಾವುದೋ ಒಂದು ಟ್ರೇಡ್ ತೊಗೊತೀರ, ಟ್ರೇಡ್ ತೊಗೊಂಡು ಇಲ್ಲೇನೋ ಸಕ್ಸಸ್ ಆದರೆ, ಅವತ್ತು ಸಕ್ಸಸ್ ಆದೆ, 2 ಟ್ರೇಡ್ ತೊಗೊಂಡಾಗ ನಾನು ರಿಕವರಿ ಮಾಡಿದೆ ಅಂತ ಮೈಂಡ್ ಡೈವರ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಇಲ್ಲೆಲ್ಲ ಒಂದು ತೊಗೊಂಡಿರ್ತೀರ, ನೆಕ್ಸ್ಟ್ ಸೈಡ್ ವೇಸ್ ಮಾರ್ಕೆಟ್ ಆಗಿರುತ್ತೆ, ಲಾಸ್ ಆಗಿರ್ತೀರ. ಸೊ ಇನ್ನೊಂದು ಲಾಸ್ ಬುಕ್ ಮಾಡ್ಕೊಂಡು ಇನ್ನೊಂದು ಟ್ರೇಡ್ ಹುಡ್ತಾ ಇರ್ತೀರ, ಯಾವುದೋ ಒಂದು ಟ್ರೇಡ್ ಸಿಕ್ತು ಅಂತ ಹೇಳಿ ಇಲ್ಲೊಂದೇನೋ ಟ್ರೇಡ್ ತೊಗೊಳ್ತೀರ, ಇದು ಮೇಲೆ ಹೋಗುತ್ತೆ, ಈ ಕೆಳಗಡೆ ಬಿದ್ದಿದೆ, ಸೊ ಈಗ ಮೇಲೆ ಹೋಗುತ್ತೆ ಅಂತ ಇಲ್ಲೆಲ್ಲ ತೊಗೊಂಡಿರ್ತೀರ. ಹೋಯ್ತು ಇಲ್ಲಿ ಯಾವುದೋ ಒಂದು ಲಾಸ್ ಆಗಿರುತ್ತೆ ಆಲ್ರೆಡಿ, ಇನ್ನೊಂದು ಟ್ರೇಡ್ ತೊಗೊತೀರ, ತೊಗೊಂಡಾಗ ಏನಾಗುತ್ತೆ? ಎಗೇನ್ ಲಾಸು. ಸೊ ಡಬಲ್ ಲಾಸ್ ಆಗೋಯ್ತು, ಇಲ್ಲೊಂದು 4-5 ಸಾವಿರ ಮೈನಸ್ ಆಗಿರುತ್ತೆ, ಮತ್ತೆ ಇಲ್ಲೊಂದು ಹೋಗುತ್ತೆ ಅಂತ ತೊಗೊಂಡಿರ್ತೀರ. ಮತ್ತೆ ಇದು ಬೇಡ. ಸಿಂಗಲ್ ಟ್ರೇಡ್ ಪ್ಲ್ಯಾನ್ ಮಾಡಿ. 2025ಅಲ್ಲಿ ಒಂದು ರೆಸಲ್ಯೂಷನ್ ಸೆಟ್ ಮಾಡ್ಕೊಳ್ಳಿ, ನಾನು ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಆಗಬೇಕು. ಹೇಗಾಗಬೇಕು? ಸಿಂಗಲ್ ಟ್ರೇಡ್ ಪ್ಲ್ಯಾನ್ ಮಾಡಬೇಕು, ಎವ್ರಿ ಡೇ ಸಿಂಗಲ್ ಟ್ರೇಡ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಸಿಂಗಲ್ ಟ್ರೇಡೇ ಮಾಡ್ತೀರಾ, ಒಂದು ದಿನಕ್ಕೆ ಒಂದು ಪ್ರಾಫಿಟ್ ಆಯಿತಾ, ಮುಗೀತು. ಮತ್ತೆ ಏನು ಫಸ್ಟ್ರೇಷನ್ ಮಾಡ್ಕೊತೀರಾ? ಇನ್ನೊಂದು ಟ್ರೇಡ್ ತೊಗೊಳೋಣ, ಎಷ್ಟು ಅಂತ ಟ್ರೇಡ್ ಮಾಡ್ತೀರಾ? ಯಾವುದೋ ಒಂದು ಈಗ ಬಂದಿದ್ದ ಪ್ರಾಫಿಟಲ್ಲಿ ಓಕೆ, ಇದು ಯಾವುದೋ ಒಂದು ಟ್ರೇಡ್ ತೊಗೊಂಡಿರ್ತೀರಾ, ಓಕೆ, ಇಲ್ಲಿ ಯಾವುದೋ ರಿಜೆಕ್ಷನ್ ಟ್ರೇಡ್ ತೊಗೊಂಡಿರ್ತೀರಾ, ಇಲ್ಲೊಂದು ರಿಜೆಕ್ಷನ್ ಟ್ರೇಡ್ ತೊಗೊಂಡಿರ್ತೀರಾ, ಒಂದೇ ಒಂದು ಟ್ರೇಡ್ ತೊಗೊಂಡಿರ್ತೀರಾ, ಒಂದು ಪ್ರಾಫಿಟಲ್ಲಿ ಇರ್ತೀರಾ. ಇದು ಯಾವುದೋ ಒಂದು ಫಾಲ್ ಆಗ್ತಿದೆ, ತಡಿ ಇನ್ನೊಂದು ಟ್ರೇಡ್ ತೊಗೊಂಬಿಡೋಣ ಅಂತ ಹೇಳಿ ಇಲ್ಲೊಂದು ಟ್ರೇಡ್ ತೊಗೊಂಬಿಡೋದು. ಇಲ್ಲೊಂದು ಟ್ರೇಡ್ ತೊಗೊಂಬಿಟ್ಟಾಗ ಇದೇನಾದರೂ ಅಕಸ್ಮಾತ್ ರಿವರ್ಸ್ ಆಯಿತಾ, ವೆಯ್ಟ್ ಮಾಡೋಣ ಅಂತ ಅದು ಅಮೌಂಟು ಏನು ಪ್ರಾಫಿಟ್ ಅಮೌಂಟು ಇನ್ಕ್ಲೂಡಿಂಗ್ ಇನ್ ಯುವರ್ ಕ್ಯಾಪಿಟಲ್ ಅದು ಹೋಗ್ತಾ ಇರುತ್ತೆ. ಸೊ ಅವಾಯ್ಡ್ ಡಬಲ್ ಟ್ರೇಡಲ್ಲಿ ಮುಗೀತು. ಅಬ್ಸರ್ವ್ ಮಾಡೋದೇ ಬೇರೆ, ಲೈವ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದೇ ಬೇರೆ. ಲೈವ್ ಮಾರ್ಕೆಟಲ್ಲಿ ಒಂದು ಟ್ರೇಡ್ ಮಾಡಿದ್ರೆ ಮುಗೀತು. ಕನ್ಸಿಸ್ಟೆನ್ಸಿ ಬರಬೇಕಾ? ನೀವು ಸಿಂಗಲ್ ಟ್ರೇಡ್ ಮಾಡಿದ್ರೆ ನೀವು ಕನ್ಸಿಸ್ಟೆನ್ಸಿ ಬಂದೇ ಬರ್ತೀರಾ. ಸೊ ನಾನು ತುಂಬ ಜನ ನೋಡಿದ್ದೀನಿ, ಎಷ್ಟೋ ಜನ ಮಲ್ಟಿಪಲ್ ಟ್ರೇಡ್ ಮಾಡ್ತಾ ಇರ್ತಾರೆ, 10, 15, 20 ಟ್ರೇಡ್ ಮಾಡ್ತಿರ್ತಾರೆ. ಅವರೆಲ್ಲ ಕನ್ಸಿಸ್ಟೆನ್ಸಿ, ಅವ್ರು ಎಷ್ಟೋ ಜನದ ಹತ್ರ ನಾನು ಮಾತಾಡಿದ್ದೀನಿ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಜನದ ಹತ್ರ ಮಾತಾಡಿದ್ದೀನಿ. ಅವರೆಲ್ಲ 10, 15 ಮಾಡೋರೆಲ್ಲ 1, 2, 3ಕ್ಕೆ ಬಂದಿರೋರೆಲ್ಲ 2ಕ್ಕೆ ಬಂದಿದ್ದಾರೆ, 2ಕ್ಕೆ ಬಂದಿರೋರೆಲ್ಲ 1ಕ್ಕೆ ಬಂದಿದ್ದಾರೆ. ಸಿಂಗಲ್ ಟ್ರೇಡ್ ಮಾಡ್ತಾರಲ್ಲ ಅವರು ಯಾವತ್ತೂ ಕನ್ಸಿಸ್ಟೆನ್ಸಿಯಲ್ಲೇ ಇರ್ತಾರೆ. ಏನಕ್ಕೆ? ಒಂದು ಟ್ರೇಡು, ವೆದರ್ ಇಟ್ ಈಸ್ ಪ್ರಾಫಿಟ್ ಆರ್ ಲಾಸ್,
ಲಾಸ್ ಆದರೂ ಅಷ್ಟರಲ್ಲಿ ಲಿಮಿಟಲ್ಲಿರ್ತಾರೆ, ಪ್ರಾಫಿಟ್ ಆದರೂ ಲಿಮಿಟಲ್ಲಿರ್ತಾರೆ. ಸೊ ನೀವು ಕೀಪ್ ಆನ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಸಿಂಗಲ್ ಸ್ಮಾಲ್ ಅಮೌಂಟಲ್ಲೇ ಇನ್ಕ್ರೀಸ್ ಆಗ್ತಾ ಇರ್ಬೋದು. ಓಕೆನಾ, ಸ್ಮಾಲ್ ಅಮೌಂಟ್ ಇವತ್ತೇ ನಾಳೆ ಹಿಂಗೆ ಸ್ವಲ್ಪ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಇದ್ದಾಗ ನಿಮ್ಮದು ಅಮೌಂಟು ಬ್ಯಾಂಕ್ ಅಕೌಂಟಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಒಂದೇ ದಿನದಲ್ಲಿ ಇನ್ಕ್ರೀಸ್ ಮಾಡೋಕ್ಕೆ ಹೋಗಲೇಬೇಡಿ. ಅತಿ ಆಸೆ, ಶಾರ್ಟ್ಕಟ್ಟು ಎಲ್ಲ ಹುಡ್ಕಕ್ಕೆ ಹೋಗಬೇಡಿ. ಓಕೆನಾ, ಶಾರ್ಟ್ಕಟ್ ಅಂತಂದರೆ ಕಾಲ್ ಟಿಪ್ಸು ಮತ್ತು ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋದು, ನನ್ನಿಂದ ಆಗಲ್ಲ ಬೇರೆಯವರಿಂದ ಬೇರೆಯವ್ರ ಮೇಲೆ ಏನಕ್ಕೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಫಸ್ಟ್ ಆಫ್ ಆಲ್ ಈಗ ಬೇರೆಯವ್ರ ಮೇಲೆ ಹೇಗೆ ನಂಬಿಕೆ ಇಟ್ಕೊತೀರಾ? ಬೇರೆಯವ್ರ ಮೇಲೆ ನಂಬಿಕೆ ಇಡೋದು ಬಿಟ್ಟು ಫಸ್ಟು ನಿಮ್ಮ ಮೇಲೆ ನಂಬಿಕೆ ಬೆಳೆಸ್ಕೊಳೋದು ಕಲ್ತ್ಕೊಳ್ಳಿ. ಇವತ್ತು ನಾನೇನು ಅಂದ್ಕೊಂಡಿದ್ದೀನಿ, ನನ್ನ ಹತ್ರ ಇರೋದು ಈ ಚಿಮ್ಮು ಟೂಲ್ನ ಎಲ್ಲರಿಗೂ ಯಾರ್ಯಾರು ರಿಕ್ವೆಸ್ಟ್ ಮಾಡ್ತಿರೋ ಅವರಿಗೆ ಒಂದು ಇದನ್ನು ಟೂಲ್ ಕೊಡೋಣ. ಅಂದರೆ ಈಗ ಕೆಲವೊಬ್ಬರಿಗೆ ಟ್ರೆಂಡ್ ಯಾವ ಕಡೆ ತೊಗೋಬೇಕು, ಯಾವ ಕಡೆ ನಾನು ಬುಕ್ ಮಾಡ್ಕೋಬೇಕು, ಎಲ್ಲಿ ನಾನು ಟಾರ್ಗೆಟ್ ಇಟ್ಕೋಬೇಕು, ಎಲ್ಲಿ ನನಗೆ ಟ್ರೆಂಡ್ ನನಗೆ ಐಡೆಂಟಿಫೈ ಮಾಡೋದಕ್ಕಾಗಲ್ಲ, ಸಿಂಗಲ್ ಟ್ರೇಡ್ ಹೇಗೆ ಪ್ಲ್ಯಾನ್ ಮಾಡೋದು ಆಗಲ್ಲ. ಸೊ ಅನ್ನೋರಿಗೆ ಈ ಟೂಲು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹೇಗೆ ನನ್ನದು ಟೂಲ್ ವರ್ಕ್ ಆಗುತ್ತೆ ಅಂತ. ಸೊ ಇದು ಫ್ರೀ ಆಫ್ ಕಾಸ್ಟು. ನಾನೇನು ಮಾಡ್ಕೊಂಡಿಲ್ಲ ರೀ. ನಾನೇನು ಹೊಸ್ದಾಗೇನು ಕೋಡು, ಕೆಲವೊಂದೆಲ್ಲ ಕೋಡ್ ಮಾಡಿಫೈ ಮಾಡಿದ್ದೀನಿ, ಬಟ್ ಕೋಡ್ ಆ್ಯಡು ಮಾಡಿದ್ದೀನಿ. ಬಟ್ ಓಕೆ, ನನಗೆ ಏನು ಇದರಿಂದ ಏನು ದುಡ್ಡು ಮಾಡಿಬಿಟ್ಟು ಎಲ್ಲ ಏನೋ ಮೋಸ ಮಾಡೋದು ಅವೆಲ್ಲ ನನಗೆ ಇಷ್ಟ ಆಗಲ್ಲ. ಓಕೆನಾ, ಸೊ ಇದರಿಂದ ದುಡ್ಡು ಮಾಡ್ಕೊಂಬಿಟ್ಟು ನಂದು ಮೇಯ್ನ್ ಇಂಟೆನ್ಷನ್ನು ಎಲ್ಲರೂ ಪ್ರಾಫಿಟಬಲ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಒಂದು ಸಿಂಗಲ್ ಟ್ರೇಡ್, ಎಷ್ಟೋ ಜನ ಈ ಸೀಕ್ರೆಟ್ಗಳೆಲ್ಲ ಹೇಳಲ್ಲ, ಯೂಟ್ಯೂಬಲ್ಲಿ ಸೀಕ್ರೆಟ್ಸ್ಗಳೆಲ್ಲ ಎಲ್ಲರೂ ಹೇಳಲ್ಲ. ಎಲ್ಲ ಒಂದು ಸ್ವಲ್ಪ ಹೇಳ್ತಾರೆ, ಕೋರ್ಸಿಗೆ ಜಾಯ್ನ್ ಆಗಿ, ಈ ಟೂಲ್ ಕೊಡ್ತೀನಿ, ಎಷ್ಟು ಪ್ರೈಸ್ನ ಪೇ ಮಾಡಿ. ಇವೆಲ್ಲ ಬೇಡ. ಇರೋ ಟೂಲ್ಸ್ಗಳೇ, ಇರೋ ಇಂಡಿಕೇಟರ್ಸ್ಗಳೇ ಮಾಡಿಫೈ ಮಾಡಿಬಿಟ್ಟು ಒಂದು ಇಂಡಿಕೇಟರ್ ಅಂತ ಮಾಡ್ಕೊಂಡಿರ್ತಾರೆ ರೀ. ನಾನು ಅದನ್ನೇ ಮಾಡ್ಕೊಂಡಿರೋದು. ಓಕೆನಾ, ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಏನಿಲ್ಲ. ಓಕೆನಾ, ಸೊ ಇದರಲ್ಲಿ ಏನು ನೋಡಿ, ಯೆಲ್ಲೋ ಆ್ಯಂಡ್ ರೆಡ್ ಲೈನು ಇದೆಲ್ಲ ಇಚ್ಚಿಮುಕ್ಕು, ಬೇಸ್ ಲೈನ್ ಆ್ಯಂಡ್ ಕನ್ವೆನ್ಷನಲ್ ಲೈನು. ಇದು ಸೂಪರ್ ಇಚ್ಚಿ ಒಂದು ಇಂಡಿಕೇಟರ್ ಇದೆ. ಆ ಇಂಡಿಕೇಟರಿಂದ ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಆ್ಯಕ್ಸಿಸ್ ಕೊಡ್ಬೋದು. ಆ್ಯಕ್ಸಿಸ್ ಕೊಡೋದಕ್ಕೆ ಏನಾಗುತ್ತೆ ಅಂದರೆ, ಈ ಇಂಡಿಕೇಟರಲ್ಲಿ ನಾಟ್ ಓನ್ಲಿ ಸಿಂಗಲ್ ಇಂಡಿಕೇಟರ್ ಇನ್ಕ್ಲೂಡ್ ಮಾಡಿಲ್ಲ. ಸೊ ಇದು ಇಚ್ಚಿಮೊಕ್ಕು ಇದೆ, ಒಂದು ಪ್ರೈಸ್ ಆ್ಯಕ್ಷನ್ ಟೂಲ್ ಇದೆ, ಒಂದು ಏನು ರೌಂಡ್ ನಂಬರ್ ನಿಮಗೆ ಇಲ್ಲೇನೋ ಈಗ 24,000 ಅಂತ ಇದೆ. ನಿಮಗೆ ಟ್ರೇಡ್ ಮಾಡ್ಬೇಕಾದ್ರೆ ಇಲ್ಲಿ 24,000 ಇದೆ ಅಂತ ಎಲ್ಲ ನೋಡ್ಕೊಳಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ, ನಂದು ಇದು ಇನ್ಪುಟ್ಸಲ್ಲಿ ನಾನು ರೌಂಡ್ ಲೆವೆಲ್ಸು ಮತ್ತು ಇದು ಬಾರ್ ಲೈನ್ ಅಂತ ಎಲ್ಲ ಹಾಕ್ಕೊಂಡಿದ್ದೀನಿ. ಓಕೆನಾ, ಸೊ ಇಲ್ಲಿ ನೋಡಿ ಎಕ್ಸಾಕ್ಟಾಗಿ 24,000ಗೆ ಒಂದು ಲೈನ್ ಬಂದ್ಬಿಡುತ್ತೆ. ಇಲ್ಲಿ ನಾವು ಅಲರ್ಟ್ ಆಗಬೇಕು. ಮೊನ್ನೆ ಒಂದು ಟ್ರೇಡ್ ತೊಗೊಂಡಿದ್ದೆ, ಒಂದು ಯು ಟರ್ನ್ ಟ್ರೇಡ್ ತೊಗೊಂಡಿದ್ದೆ ಗೊತ್ತಾ. ಸೊ ಇದೇ ಟ್ರೇಡ್ ಯು ಟರ್ನ್ ಟ್ರೇಡ್ ಇಲ್ಲಿ ಬಂತು. ಏನಕ್ಕೆ ಇಲ್ಲಿ 24,000 ಲೆವೆಲ್ಸ್ ಇದೆ, ಒಂದು ಸ್ವಲ್ಪ ಅವಾಯ್ಡ್ ಮಾಡೋಣ, ಈ ಓಡೋ ಬಸ್ಸು ಟ್ರೇಡ್ನ ನಾವು ಹಿಡಿಯೋದು ಬೇಡ. ಸೊ ಇಲ್ಲೇನಾದ್ರು ಯು ಟರ್ನ್ ಆದರೆ ವೆಯ್ಟ್ ಮಾಡಿ ಟ್ರೇಡ್ ತೊಗೊಳ್ಳೋಣ ಅಂತ 24,000 ಬ್ರೇಕಪ್ ಆಯಿತು, ಮತ್ತೆ ಬ್ರೇಕ್ ಡೌನ್ ಆಯಿತು. ಇಲ್ಲಿ ಟ್ರೇಡ್ ತೊಗೊಂಡ್ವಿ, ಇಲ್ಲಿಂದ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡಿದ್ವಿ. ನೆನಪಿದೆ ಅನಿಸುತ್ತೆ, ಒಂದು ಯೂಟ್ಯೂಬ್ ವೀಡಿಯೋ ಇದೆ ನಂದು. ಆಲ್ಮೋಸ್ಟ್ ಈ ಟ್ರೇಡ್ ಆ್ಯಕ್ಚುಲಿ 7,000 ಏನೋ ಪ್ರಾಫಿಟ್ ಆಗಿತ್ತು. ಸೊ ಇದೇ ಥರ ಒಂದು ಸಿಂಗಲ್ ಟ್ರೇಡ್, ಅದೇ ನಾನು ಇನ್ನೊಂದು ಟ್ರೇಡ್ ಹುಡುಕ್ತೀನಿ. ಸೊ ಈ ಇಚ್ಚಿಮುಕ್ಕು ದಾಟಿದೆ, ಇಲ್ಲೊಂದು ಟ್ರೇಡ್ ಹುಡುಕ್ತೀನಿ ಅಂತಂದರೆ ಅವತ್ತೆಲ್ಲ ನಾನು ಲಾಸಲ್ಲಿ ಉಳ್ಕೋಬೇಕಾಗಿತ್ತು. ನೋಡಿ, ಇಲ್ಲೆಲ್ಲ ಹೋಯ್ತು, ಮತ್ತೆ ಬಂತು, ಮತ್ತೆ ಹೋಯ್ತು, ಮತ್ತೆ ಬಂತು, ಮತ್ತೆ ಕೆಳಗಡೆ ಬಂದೇ ಬಿಡ್ತು. ಸೊ ಹಾಗಾಗಿ ಒಂದು ಟ್ರೇಡ್ ಸಿಗ್ತಾ ಮುಗೀತು. ಒಂದು ಟ್ರೇಡ್ಗೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ. ನಾನು ನೋಡಿ, ಲಾಸ್ ಆಗಿದ್ದು ನಾನು ಅದಕ್ಕೆ ಅಪ್ಡೇಟ್ ಮಾಡೋದು. ಲಾಸ್ ಆಗಬೇಕು, ಲಾಸ್ ಆದಾಗಲೇ ನಿಮಗೆ ಎಲ್ಲಿ ಪಾಠ ಕಲಿಬೇಕು. ನೋಡಿ, ನಾನು ಮೊನ್ನೆ ಲಾಸ್ ಆಗಿದ್ದು ಏನಾಯಿತು, ಹೇಗೆ ಲಾಸ್ ಆಯಿತು ಅಂತ ನಾನು ಹೇಳ್ತೀನಿ. ಓಕೆ, ಇವತ್ತಿನ ದಿನ ಇಲ್ಲಿ ನೋಡಿ, ನಾನೇನು ಅಂದ್ಕೊಂಡೆ, ಇದು 23,800. ಓಕೆ, ಇಲ್ಲಿ ಒಳ್ಳೆ ಗ್ಯಾಪ್ ಅಪ್ ಆಗಿದೆ. ಇಲ್ಲಿಂದ ಗ್ಯಾಪ್ ಅಪ್ ಆಗಿ ಇಲ್ಲಿಂದ ಒಂದು ಒಳ್ಳೆ ಮೂಮೆಂಟ್ ಬರ್ಬೋದು. ಇದು ಬ್ರೇಕೌಟ್ ಆಗುತ್ತೆ. ಇದು ಆಲ್ಮೋಸ್ಟ್ 2 ಡೇಸು 3 ಡೇಸ್ ಇಲ್ಲೆಲ್ಲ ಒಳ್ಳೆ ರೆಸಿಸ್ಟೆನ್ಸ್ ಇದೆ. ಮೋಸ್ಟ್ ಪ್ರಾಬಬ್ಲಿ ಆ್ಯಕ್ಚುಲಿ ಒಂದು ಪ್ರೀವಿಯಸ್ ಡೇ ಒಂದು 800 ಲೆವೆಲಲ್ಲಿ ರೆಸಿಸ್ಟೆನ್ಸ್ ಇದೆ. ಸೊ ಇದು ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಆಗುತ್ತೆ. ಮೋಸ್ಟ್ಲಿ ಇಲ್ಲಿಂದ ಒಂದು ರಿಜೆಕ್ಷನ್ ಆಗ್ಬೋದು ಅಂತ ಹೇಳಿ ವೆಯ್ಟ್ ಮಾಡಿ ಆಲ್ಮೋಸ್ಟ್ 10,000 ನಿಯರ್ ಬೈ 9,000 10,000 ಲಾಸ್ ಆಯಿತು.
ಲಾಸ್ ಆಗಬೇಕು. ನಾವು ಏನಕ್ಕೆ ನಾವು ತಪ್ಪಾಯಿತು ಅನ್ನೋದನ್ನ ನಾವು ಕಲ್ತ್ಕೊಳೋದಕ್ಕೆ ಒಂದು ಲಾಸು ಓಕೆ, ಬಟ್ ಎವ್ರಿ ಡೇ ಲಾಸ್ ಮಾಡ್ಕೊಳ್ಳೋದು ನಾಟ್ ಓಕೆ. ಬಟ್ ನಾವು ತಿದ್ಕೋಬೇಕಲ್ಲ. ನೋಡಿ ಇವತ್ತು ಅದೇ ಥರನೇ ಗ್ಯಾಪ್ ಅಪ್ ಆಯಿತು, ನೆಕ್ಸ್ಟ್ ಡೇ ಅದೇ ಥರ ಗ್ಯಾಪ್ ಅಪ್ ಆಗಿ, ಸೊ ಇದೇ ಥರನೇ ಆಗ್ಬೋದು ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ನೋಡಿ ಇಲ್ಲೂ ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲೂ ಒಂದು ರೆಸಿಸ್ಟೆನ್ಸ್ ಇದೆ, 3 ರೆಸಿಸ್ಟೆನ್ಸು, ಬಟ್ ಅದೇ ಲೆವೆಲಲ್ಲಿ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆದರೆ ಒಂದು ಪ್ರೈಸ್ ಆ್ಯಕ್ಷನ್ ಆಯಿತು. ಸೊ ನಮ್ಮದು ಇಚ್ಚಿಮೊಕ್ಕು ಸಪೋರ್ಟ್ ಹೇಗೆ ತೊಗೊಂಡಿದೆ ನೋಡಿ, ಐಡೆಂಟಿಫೈ ಮಾಡಿ. ಸೊ ಒಂದು ಪ್ರೈಸ್ ಆ್ಯಕ್ಷನ್ ಇಲ್ಲಿ ಬಂತು, ಪ್ರೈಸ್ ಆ್ಯಕ್ಷನ್ ಆಯಿತು, ಈ ಕ್ಯಾಂಡಲ್ ಆಯಿತು. ಕ್ಯಾಂಡಲ್ ಎನಿವೇ ಆಲ್ಮೋಸ್ಟ್ ಎಲ್ಲ ಬ್ರೇಕ್ ಆಗಿದೆ. ಈ ಕ್ಯಾಂಡಲ್ ಹೈನಲ್ಲಿ ಆರಾಮ್ಸೆ ಎಂಟ್ರಿ ತೊಗೋಬೋದು. ಆರಾಮ್ಸೆ ಎಂಟ್ರಿ ತೊಗೊಂಡು ಒಂದು ನಿಮ್ಮದು ಕ್ಯಾಲ್ಕುಲೇಷನ್ ಆಲ್ರೆಡಿ ಎಕ್ಸೆಲ್ ಶೀಟು ನನಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ. ನಿಮ್ಮದು ಎಂಟ್ರಿ ಪ್ರೈಸ್ ಎಷ್ಟು ತೊಗೊಂಡಿದ್ದೀನಿ, ನಿಮ್ಮದು ಎಷ್ಟು ಲಾಟು, ನಿಮ್ಮದು ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಇದೆ, ಎಷ್ಟು ಪರ್ಸೆಂಟೇಜು ಲಾಸ್, ನಿಮಗೆ ರಿಸ್ಕು ರಿವಾರ್ಡು ಎಲ್ಲ ಕ್ಯಾಲ್ಕುಲೇಷನ್ ಇದೆ. ಈಗ ಒಂದು ಮೈಂಡಲ್ಲಿ ಸೆಟ್ ಆಗಿರುತ್ತೆ. ಆ ಮೈಂಡಲ್ಲಿ ಸೆಟ್ ಆಗಿರೋದನ್ನು ಇಲ್ಲಿ ಅಪ್ಲೈ ಮಾಡಿ ಬಂತ ಎಕ್ಸಿಟ್ ಮಾಡಿ ಮುಗೀತು. ಡೈಲಿ ಒಂದು ಟ್ರೇಡ್, ಮತ್ತೆ ಒಂದು ರಿವರ್ಸ್ ಆಗ್ತಿದೆ, ಇಲ್ಲಿಂದ ಇಲ್ಲಿ ಫಾಲ್ ಆಗಿಬಿಡುತ್ತೆ ಅಂತ ಹೇಳಿ ಇಲ್ಲೊಂದು ಟ್ರೇಡ್ ತೊಗೊಳೋದು ಬೇಡ. ಮುಗೀತು. ನೆಕ್ಸ್ಟ್ ಡೇ ಎವ್ರಿ ಡೇ ಆಪರ್ಚುನಿಟಿ ಇದೆ, ಎವ್ರಿ ಡೇ ಆಪರ್ಚುನಿಟಿ ಇರುತ್ತೆ. ಯಾವತ್ತು ಒಂದೇ ದಿನದಲ್ಲಿ ನೀವು ಕುಬೇರ ಆಗಬೇಕು, ಸೊ ನಾನು ಹಿಂದಿನ ದಿನದ 10,000 ಏನು ರಿಕವರಿ ಮಾಡಿಬಿಡ್ಬೇಕು ಅಂತ ಕೂತ್ಕೊಳ್ಳೋದು ಶತದಡ್ಡತನ. ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಒತ್ತಿ ಹೇಳ್ತೀನಿ ಅಂತಂದರೆ, ಇದು ನನ್ನ ಅನುಭವ ಮತ್ತು ನನ್ನ ಫ್ರೆಂಡ್ಸು ತುಂಬ ಜನ ಈ ಥರದ್ದೆಲ್ಲ ಅಕೌಂಟ್ ಹ್ಯಾಂಡ್ಲಿಂಗ್ ಅಂತೆ ಕಾಲ್ಸ್ ಕೊಡ್ತಾರೆ. ಸುಮ್ಮನೆ ರ್ಯಾಂಡಮಾಗಿ ಟ್ರೇಡ್ ಮಾಡೋದು. ಈಗ ಸುಮ್ಮನೆ ಕೂತಿರ್ತಾರೆ, ಯಾವುದೋ ಮೊಬೈಲ್ ಓಪನ್ ಮಾಡ್ತಾರೆ. ಮೊಬೈಲ್ ಓಪನ್ ಮಾಡಿದಾಗೆ ಇಲ್ಲೇನೋ ಒಳ್ಳೆ ಕ್ಯಾಂಡಲ್ ಬಂದಿದೆ, ಗ್ರೀನ್ ಕ್ಯಾಂಡಲು, ಇಲ್ಲಿ ಟಾಪಲ್ಲಿ ತೊಗೊಂಬೋಣ, ಇಲ್ಲೊಂದು ರೆಡ್ ಕ್ಯಾಂಡಲ್ ಬಂದ್ಬಿಟ್ಟಿದೆ, ಒಂದು ಪುಟ್ ತೊಗೊಂಬೋಣ. ಇವೆಲ್ಲ ರ್ಯಾಂಡಮ್ ಟ್ರೇಡು. ಮೊಬೈಲ್ ಜಸ್ಟ್ ಇದೊಂದು ಅಬ್ಸರ್ವ್ ಮಾಡಿ, ಮೊಬೈಲಲ್ಲಿ ಟ್ರೇಡ್ ಮಾಡೋದು ಅವಾಯ್ಡ್ ಮಾಡಿ. ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀರಾ, ಅನಲೈಸ್ ಮಾಡ್ತಿದ್ದೀರಾ, ಟ್ರೇಡ್ ಸಿಗ್ತಾ ಟ್ರೇಡ್ ತೊಗೊಳ್ಳಿ. ಇನ್ನೊಂದು ವಿಂಡೋ ಓಪನ್ ಮಾಡಿಕೊಂಡು ನಿಮ್ಮದು ಬ್ರೋಕರ್ ಅಕೌಂಟಲ್ಲಿ. ಸೊ ಇಲ್ಲ ನಾನು ಮೊಬೈಲಲ್ಲೇ ನೋಡ್ತೀನಿ, ಟ್ರೇಡಿಂಗ್ ನೋಡ್ತೀನಿ, ಮೊಬೈಲಲ್ಲಿ ಇನ್ನೊಂದು ಆಪ್ಷನ್ ಟ್ರೇಡು ಮಾಡ್ತೀನಿ, ಅವೆಲ್ಲ ಮಾಡೋಕ್ಕೆ ಹೋದರೆ ನಿಮಗೆ ಯಾವಾಗ ಏನಾಗುತ್ತೆ ಅನ್ನೋದೇ ನಿಮಗೆ ಗೊತ್ತಾಗಲ್ಲ. ಜಸ್ಟ್ ಅವಾಯ್ಡ್ ಮೊಬೈಲ್ ಟ್ರೇಡಿಂಗ್. ಲ್ಯಾಪ್ಟಾಪಲ್ಲಿ ಮುಂದೆ ಕೂತಿದ್ದೀರಾ, ಸಿಸ್ಟಮ್ ಮುಂದೆ ಕೂತಿದ್ದೀರಾ, ಅವತ್ತು ಮಾಡಿ. ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಿಡಿ. ಅವತ್ತು ನನಗೆ ರಜಾ ತೊಗೊಂಡಿದ್ದೀನಿ ಅಂತ ಹೆಮ್ಮೆಯಿಂದ ಆರಾಮಾಗಿ ಪೀಸ್ಫುಲ್ಲಾಗಿರಿ. ಪೀಸ್ಫುಲ್ ಈಸ್ ವೆರಿ ಇಂಪಾರ್ಟೆಂಟ್. ಪೀಸ್ಫುಲ್ ಅಂತ ನಾನು ಎವ್ರಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಏನು ಕೇಳ್ತೀನಿ ಅಂತಂದರೆ, ಒಂದು ಟ್ರೇಡ್ ಮಾಡಿದ್ರೆ ಪೀಸ್ಫುಲ್ ಆರಾಮಾಗಿ ನಿಮ್ಮ ಮೈಂಡಲ್ಲಿ ಸೆಟ್ ಆಗಿಬಿಡುತ್ತೆ. ಪೀಸ್ಫುಲ್ ಅನ್ನೋದು ಇರಬೇಕು. ಏನಕ್ಕೆ ಅಂತಂದರೆ, ಈ ಕ್ಯಾಲ್ಕುಲೇಷನ್ ಇದ್ದಾಗ ನಿಮಗೆ ಪೀಸ್ಫುಲ್ ಬಂದ್ಬಿಡುತ್ತೆ. 4,500 ಮೈನಸ್ ಆಗುತ್ತಾ, ಮೈನಸ್ ಆದರೆ 4,500 ಬುಕ್ ಮಾಡ್ತೀನಿ. ಓಕೆ, 4,500 ಬಂತಾ, ಅದ್ರ ಮೇಲೆ ಇನ್ನೂ ಬಂತಾ, ಓಕೆ, ಅದ್ರ ಮೇಲೆ ಎಷ್ಟಾದ್ರು ಬರಲಿ, ವಾಪಸ್ ಬರ್ಬೇಕಾದ್ರೆ ಇನ್ನು ಬುಕ್ ಮಾಡ್ಕೊತೀನಿ. ನನ್ನ ಟ್ರೇಡ್ ನೋಡಿದ್ದೀರಾ, ನನ್ನ ಟ್ರೇಡ್ ಯಾವಾಗ ನಿಮಗೆ 150 ಕ್ವಾಂಟಿಟಿ ತೊಗೊಂಡಿರ್ತೀನಿ, 75 ಆಲ್ಮೋಸ್ಟ್ 50% ಬುಕ್ ಮಾಡ್ಕೊತೀನಿ, ಇನ್ನೂ ಪೀಸ್ಫುಲ್ ಆಗ್ತೀನಿ. ವಾಪಸ್ ಬಂತಾ ಬುಕ್ ಮಾಡ್ಕೊತೀನಿ, ಇನ್ನೂ ಮೇಲೆ ಹೋಯ್ತಾ ಆವಾಗಲೂ ಬುಕ್ ಮಾಡ್ಕೊತೀನಿ. ಅದು ಪೀಸ್ಫುಲ್ ಅಂದರೆ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಪೀಸ್ಫುಲ್ ಮೈಂಡ್ ಸೆಟ್ ಇರಬೇಕು. ಆ ಪೀಸ್ಫುಲ್ ಮೈಂಡ್ ಸೆಟ್ ಇಲ್ಲ ಅಂತಂದರೆ ನಿಮಗೆ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಚಾನ್ಸಸ್ ಇಲ್ಲ. ಈ ಟೂಲಲ್ಲಿ ನೀವು ಓಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಫ್ರೀಯಾಗಿ ನಿಮಗೆ ಆ್ಯಕ್ಸೆಸ್ ಕೊಡ್ತೀನಿ ಟ್ರೇಡಿಂಗ್ ವ್ಯೂನಲ್ಲಿ. ನಿಮ್ಮದು ಜಿಮೇಲ್ ID ಕೊಟ್ಟರೆ ಸಾಕು. ಯಾವ ಥರ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಪಿವೋಟ್ ಲೈನ್ಸ್ ಇದೆ, ಕ್ಯಾಮ್ರಿಲ್ಲ ಪಿವೋಟ್ ಲೈನ್ಸ್ ಅಂತಲೂ ಇದೆ. ಓಕೆನಾ, ಜಸ್ಟ್ ಒಂದು ನಿಮಿಷ ಇದನ್ನೆಲ್ಲ ಹೈಡ್ ಮಾಡ್ತೀನಿ, ಪಿವೋಟ್ ಲೈನ್ಸ್ ಮಾತ್ರ ತೋರಿಸ್ತೀನಿ ಯಾವ ಥರ ನಿಮಗೆ ಇದೆ ಅಂತ. ರೌಂಡ್ ಲೈನು ಇದು ಮಾಡ್ತೀನಿ. ಓಕೆ, ಓಕೆ. ಸೊ ಇಲ್ಲಿ ನೋಡಿ, ಇದು ಏನು ನಮ್ಮ ದೇಶದ ರೆಪ್ರೆಸೆಂಟೇಷನ್ ಕೇಸರಿ ಬಿಳಿ ಹಸಿರು ಅಂತಲೇ ನಾನು ಕಲರ್ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಇಚ್ಚಿಮೊಕ್ಕು ಕನ್ವೆನ್ಷನಲ್ ಬೇಸ್ ಲೈನು ಜಸ್ಟ್ ಯೆಲ್ಲೋ ಆ್ಯಂಡ್ ರೆಡ್. ಏನಕ್ಕೆ ಅಂತಂದರೆ ಕರ್ನಾಟಕದ್ದು ನಮ್ಮದು ಫ್ಲ್ಯಾಗ್ನ ಕಲರ್ ಅದೇ. ನನಗೇನೋ ಒಂಥರ ದೇಶ ಪ್ರೇಮ, ಕರ್ನಾಟಕದವನು, ನಾವು ಎಲ್ಲ ಯೂಸ್ ಮಾಡಬೇಕು. ನಾವೇ ಯೂಸ್ ಮಾಡಲಿಲ್ಲ ಅಂದರೆ ಬೇರೆಯವ್ರು ಯೂಸ್ ಮಾಡ್ತಾರಾ? ಸೊ ಅದೊಂದು ನನಗೆ ಪ್ರೀತಿ. ಸೊ ಅದರಿಂದ ನೋಡಿ,
ಈಗ ಇಲ್ಲಿ 3 ದಿನದ್ದು ಪಿವೋಟ್ ಲೈನ್ಸ್ ಕಾಣ್ತಾ ಇದೆ. ಸೊ ನಿಮಗೆ ರೆಸಿಸ್ಟೆನ್ಸು ಮತ್ತು ಸಪೋರ್ಟು ಹೇಗೆ ವರ್ಕ್ ಆಗುತ್ತೆ ಅಂದರೆ ಈ ಲೈನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ತುಂಬ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದೊಂದು ಸಲ ಇದೇನಾಗುತ್ತೆ ಅಂದರೆ ಹತ್ತತ್ರ ಬಂದುಬಿಟ್ಟಿರುತ್ತೆ, ಯಾವುದೋ ಒಂದು 2 ಲೈನು ಗ್ರೀನ್ ಆರ್ ಆರೆಂಜ್ ಗ್ರೀನ್ ಆರ್ ಆರೆಂಜು, ವೈಟ್ ಆ್ಯಂಡ್ ಆರೆಂಜು, ವೈಟ್ ಆ್ಯಂಡ್ ಗ್ರೀನು, ಈ ಥರದ್ದೆಲ್ಲ ಎರಡು ಒಂದೊಂದು ಕಡೆ ಬಂದರೆ ವೆರಿ ವೆರಿ ಮಚ್ ಇದು ರೆಸಿಸ್ಟೆನ್ಸು ಮತ್ತು ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ. ಮತ್ತು ಈ ಲೈನ್ಸ್ಗಳು ಎಲ್ಲರೂ ಇರಲಿ ಅಲ್ಲಿಗೆ ಟಚ್ ಆಗಿ ಮತ್ತು ಒಂದು ರಿಜೆಕ್ಷನ್ ಆಗೋದು, ಆಮೇಲೆ ಅಕ್ಸೆಪ್ಟ್ ಮಾಡೋದು, ಈ ಥರ ಆಗುತ್ತೆ. ನೋಡಿ ಮೊನ್ನೆ ನೆನ್ನೆ ಟ್ರೇಡ್ ನೋಡಿ ಎಕ್ಸಾಕ್ಟ್ ಇದೇ ಲೆವೆಲಲ್ಲಿ ವರ್ಕ್ ಆಯಿತು, ಹೋಯಿತು, ಮತ್ತು ಯಾವ ಲೆವೆಲಿಗೆ ಬಂದು ಕೂತಿದೆ. ಸೊ ನಾನು ಹೇಳ್ಕೊಳೋದಕ್ಕೆ ನನಗೆ ಏನು ಜಾಸ್ತಿ ಇನ್ನೂ ಹೈಪ್ ಕೊಡೋದಕ್ಕೆಲ್ಲ ಹೇಳ್ತಿಲ್ಲ. ಜಸ್ಟು ರೆಸಿಸ್ಟೆನ್ಸು ನಮಗೆ ಬೇಕು, ಸಪೋರ್ಟು ಬೇಕು, ಪ್ಲಸ್ಸು ಒಂದು ಪ್ರೈಸ್ ಆ್ಯಕ್ಷನ್ ಮೆಥಡಾಲಜಿನೂ ಬೇಕು, ಸ್ಟಾಪ್ ಲಾಸ್ ಹಂಟಿಂಗ್ ಲೆವೆಲ್ಸು ಬೇಕು, ಮತ್ತು ಟ್ರೆಂಡ್ ಯಾವ ಕಡೆ ಇರಬೇಕು, ಟ್ರೆಂಡ್ ಎಲ್ಲಿವರೆಗೂ ಎಕ್ಸಿಟ್ ಆಗುತ್ತೆ ಅದನ್ನು ನಾವು ವೆರಿಫೈ ಮಾಡ್ಬೋದು ಈ ಟೂಲಲ್ಲಿ. ಸೊ ಏನು ಕೇಳ್ತೀನಿ ಅಂತಂದರೆ ಇಚ್ಚಿಮೊಕ್ಕು ಈಸ್ ನಾಟ್ ಅಟ್ ಆಲ್. ಯಾರು ನಾವು ಇಚ್ಚಿಮೊಕ್ಕು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅವರಿಗೆ ಒಳ್ಳೆ ಬೆಸ್ಟ್ ಟ್ರೇಡ್ ಸಿಗುತ್ತೆ, ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ ಗೊತ್ತಾಗುತ್ತೆ, ಎಲ್ಲಿ ನಾವು ಟ್ರೇಡ್ ತೊಗೋಬೇಕು ಅಂತ ಗೊತ್ತಾಗುತ್ತೆ. ಇಷ್ಟು ಮಾತ್ರ ಗೊತ್ತಾದರೆ ಸಾಕಲ್ವಾ? ನನಗೆ ಯಾವ ಡೇಟಾ OI ಡೇಟಾ ನೋಡೋಕ್ಕೆ ಬರಲ್ಲ, OI ಡೇಟಾ ನೋಡಿಕೊಂಡು ನನಗೆ ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ನನಗೆ ಆಪ್ಷನ್ ಚೈನಲ್ಲಿ ಯಾರು ಸಪೋರ್ಟ್ ಜಾಸ್ತಿ ಇದ್ದಾರೆ, ಯಾರು ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾರೆ ಅಂತ ನೋಡೋಕ್ಕಾಗಲ್ಲ. ಸೊ ನಾವು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಹಾಕ್ಕೊಳೋದು, ಸಪೋರ್ಟ್ ಲೈನ್ ಹಾಕ್ಕೊಳೋದು ಅವೆಲ್ಲ ಏನೂ ಗೊತ್ತಾಗಲ್ಲ. ನಾನು ಜಸ್ಟ್ ಚಾರ್ಟ್ ನೋಡ್ತೀನಿ, ಚಾರ್ಟ್ ನೋಡೋದು ಒಂದು ಇಂಡಿಕೇಟರ್ ಬೇಕು, ಚಾರ್ಟ್ ನೋಡೋದು ಇಂಡಿಕೇಟರ್ ಬೇಕು ಅಂದರೆ ಇದು ಬೆಸ್ಟ್ ಇಂಡಿಕೇಟರ್ ಅಂತ ಹೇಳ್ಬೋದು. ಓಕೆನಾ? ನೋಡಿ ಇದು ಹೈಡ್, ನಾವು ಬೇಕು ಅಂದರೆ ರೌಂಡ್ ಲೈನ್ಸ್ ಬೇಡ ಅಂತಾರೆ, ಹೈಡ್ ಮಾಡ್ಕೊಂಡ್ರೆ ಆಯಿತು. ಇದು ಬ್ಯಾಂಕ್ ನಿಫ್ಟಿಗೆ ಮತ್ತು ನಿಫ್ಟಿಗೆ ರೌಂಡ್ ನಂಬರ್ಸು ಡಿಫ್ರೆನ್ಸ್ ಆಗುತ್ತೆ. ಇದು ನಿಫ್ಟಿಗೆ ಇಫ್ ಇನ್ ಕೇಸ್ ಏನಾದರೂ ತೆಗೆದ್ರೆ ಇದು ಬ್ಯಾಂಕ್ ನಿಫ್ಟಿ ತೆಗೆದ್ರೆ ಇದು ಬ್ಯಾಂಕ್ ನಿಫ್ಟಿ ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ ಹೈಡ್ ನಿಫ್ಟಿ ಬಂದ್ಬಿಡುತ್ತೆ. ಈ ನಿಫ್ಟಿ ಚಾರ್ಟಲ್ಲಿ ನಿಫ್ಟಿ. ಈಗ ಪಿವೋಟ್ ಲೆವೆಲ್ಸ್ ಬೇಡ ಅಂತಂದರೆ ಹೈಡ್ ಮಾಡ್ಕೊಂಡ್ರೆ ಆಯಿತು. ಓಕೆನಾ? ಸೊ ಇದೇ ಥರನೇ ಈಗ ಇಲ್ಲಿ ಹೈಡ್ 26 ಬಾರ್ ಲೈನ್ಸು, ಇದು ಆ್ಯಕ್ಚುಲ್ ಇಚ್ಚಿಮೊಕ್ಕು ಇಂಡಿಕೇಟರಲ್ಲಿ ಈ ಲೈನ್ಸ್ನ ಇಲ್ಲ. ಇದು ನಾನು ಕೋಡ್ ಆ್ಯಡ್ ಮಾಡಿ ಬಾರ್ ಲೈನ್ 26 ಬಾರ್ ಲೈನ್ನ ಹಾಕ್ಕೊಂಡಿದ್ದೀನಿ. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಿಮಗೆ ವೆದರ್ ಇಟ್ ಈಸ್ ಟ್ರೇಡ್ ತೊಗೋಬೇಕೋ ತೊಗೋಬಾರ್ದು ಅಂತ ಒಂದು ರೆಪ್ರೆಸೆಂಟೇಷನ್ನು. ಇಫ್ ಇನ್ ಕೇಸ್ ನೋಡಿ ಒಂದು ನಿಮಗೆ ರೀಪ್ಲೇ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ. ಓಕೆ, ಸುಮ್ಮನೆ ಹೇಳ್ತಿಲ್ಲ ನಾನು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕ್ಯಾಮ್ರಿಲ್ಲಾ ಪಿವೋಟ್ ಲೈನ್ಸ್ ಅಂತ. ಇದು ನಾರ್ಮಲ್ ಕ್ಯಾಮ್ರಿಲ್ಲಾ ಪಿವೋಟ್ ಲೈನ್ಸ್ ಅಲ್ಲ, ಸಪ್ರೇಟ್ ಒಂದು ಇಂಡಿಕೇಟರಲ್ಲಿ ಎತ್ಕೊಂಡಿರೋದು. ಇದು ನಿಜ ಹೇಳೋಕ್ಕೆ ಅಂದ್ರಿ ಇರೋದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡಿರೋದೇನೆ. ನಾನೇನು ಬೇರೆ ಏನು ಕೋಡೇ ನಾನು ಬರೆದಿಲ್ಲ. ಕೋಡ್ ಬರೆದಿರೋದೇನು ರೌಂಡ್ ಲೈನ್ಸಿಗೆ ಈ ಲೈನ್ಸ್ಗಳಿಗೆ ಈ ಲೈನ್ಸ್ ಹಾಕ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ನನ್ನ ಕೋಡ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಕೆಲವೊಂದನ್ನು ಆ್ಯಡ್ ಮಾಡಿದ್ದೀನಿ, ಕೆಲವೊಂದು ಬೇರೆ ಇಂಡಿಕೇಟರಿಂದ ತೊಗೊಂಡಿದ್ದೀನಿ ಅಷ್ಟೇ. ಸೊ ಅಷ್ಟೇ. ಓಕೆನಾ? ಸೊ ಈ ಇಂಡಿಕೇಟರ್ ಯೂಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ಟ್ರೆಂಡ್ ಸಿಗುತ್ತೆ. 5 ಮಿನಿಟ್ಸ್ ಕ್ಯಾಂಡಲ್ ಯೂಸ್ ಮಾಡಿ, 1 ಮಿನಿಟೆಲ್ಲ ಯೂಸ್ ಮಾಡ್ಕೋಬೇಡಿ. ನಾನು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನಂದು ಬೇರೆ ಏನು ಸ್ಟ್ರಾಟಜಿಗಳು, ಸ್ಟಾಪ್ ಲಾಸ್ ಹಂಟಿಂಗ್ ಲೆವೆಲ್ಸು, ಪ್ರೈಸ್ ಆ್ಯಕ್ಷನ್ನು ಎಲ್ಲ ನೋಡಿ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾನು ಟ್ರೇಡ್ ತೊಗೊತಿರ್ತೀನಿ. ಸೊ ನೀವು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ, ಇಮಿಡಿಯೇಟ್ ಡಿಸಿಷನ್ ತೊಗೊಳಕ್ಕಾಗಲ್ಲ ಅಂದರೆ 5 ಮಿನಿಟ್ಸ್ ಈಸ್ ಬೆಸ್ಟ್ ಫಾರ್ ಎವರ್. ಓಕೆನಾ? ಸೊ ಎಲ್ಲರಿಗೂ ಎವ್ರಿ ಒನ್ ಯೂಸ್ ಮಾಡ್ಬೋದು. ಓಕೆನಾ? ಸೊ ನೋಡಿ, ನೀವು ಎಲ್ಲಿಗಾದ್ರೂ ನೀವು ರಿಪ್ಲೈ ಮಾಡ್ಕೊಳ್ಳಿ. ಈಗ ಮಾಡ್ತೀನಿ ಸುಮ್ಮನೆ ಒಂದು ಯಾವುದಾದ್ರೂ ಒಂದಿನ 5 ಮಿನಿಟ್ಸ್ ಒಂದು ರಿಪ್ಲೈ ಮಾಡ್ತೀನಿ. ಈಗ ನೋಡಿ, ಆ್ಯಕ್ಚುಲಿ ಇಲ್ಲೊಂದು ಡಾಟ್ ಅಂತ ಕನ್ಫ್ಯೂಷನ್ನು ಮಾಡೋಣ. ಗ್ರೀನ್ ಬಂದಾಗ ಏನಾಗುತ್ತೆ ನಿಮಗೆ ಈ ಗ್ರೀನು ಮತ್ತು ಈ ಲೈನ್ಸು ಮತ್ತು ಈ ಗ್ರೀನ್ ಬಾರ್ ಏನಾದ್ರು ಮ್ಯಾಚ್ ಆದರೆ ಮಾತ್ರ ಟ್ರೆಂಡ್. ಸೊ ಜಸ್ಟ್ ರೀಪ್ಲೈ ಮಾಡೋಣ. ರೀಪ್ಲೈ ಮಾಡಿದಾಗ ನಿಮಗೆ ಯಾವ ಸೈಡು ಒಂದು ಗ್ಯಾಪ್ ಡೌನ್ ಅಂದರೆ ಫ್ಲ್ಯಾಟ್ ಓಪನ್ ಆಯಿತು. ಫ್ಲ್ಯಾಟ್ ಓಪನ್ ಆಗಿ ಒಂದು ಟ್ರೆಂಡ್ ಕೊಟ್ಟು ಮತ್ತೆ ಈ ಥರ ಸಿಕ್ಕಾಬಟ್ಟೆ ವಾಲಟಿಲಿಟಿ ಆಯಿತು. ಓಕೆ, ಇಲ್ಲಿ ನಿಮಗೆ ಸಿಗ್ನಲ್ ಕೊಟ್ಟಿದ್ದಾಗ ಎಲ್ಲಿ ಕೊಟ್ಟಿದೆ ನೆನಪು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸಿಗ್ನಲ್ ಕೊಟ್ಟಿದ್ದು ನಿಮಗೆ ಇಲ್ಲೇನಾದ್ರು ಸಿಗ್ನಲ್ ಕೊಟ್ಟರೆ ತೊಗೋಬೇಕು.
ತುಂಬ ದೂರ ಬಂದಾಗ ತೊಗೊಳಂಗಿಲ್ಲ. ಸೊ ಇದೊಂದು ಹಿಂಟ್, ಓಕೆನಾ. ನೆಕ್ಸ್ಟು ಓಕೆ, ಇಲ್ಲಿ ಗ್ರೀನ್ ಕೊಟ್ಟಿದ್ದಾನೆ. ಗ್ರೀನ್ ಕೊಟ್ಟಿದ್ದಾಗ ಮತ್ತೆ ಏನಾಯಿತು, ವೆಯ್ಟ್ ಮಾಡಿ. ಗ್ರೀನ್ ಕೊಡ್ತಾನೆ, ಬಟ್ ಎಕ್ಸಾಕ್ಟಾಗಿ ಇಲ್ಲಿ ತುಂಬ ಮುಂದೆ ಕೊಟ್ಟಿದ್ದಾನೆ. ಮುಂದೆ ಕೊಟ್ಟಾಗಲೂ ತೊಗೊಳಂಗಿಲ್ಲ. ಯಾವಾಗ ತೊಗೋಬೇಕು ಅಂತ ಹೇಳ್ತೀನಿ. ಇಲ್ಲೆಲ್ಲ ಟ್ರೇಡ್ ತೊಗೊಳಂಗಿಲ್ಲ. ಇಲ್ಲಿ ತುಂಬ ಮುಂದೆ ಕೊಡೋಂಗಿಲ್ಲ, ತುಂಬ ಹಿಂದೆನೂ ಕೊಡೋಂಗಿಲ್ಲ. ಅದು ನಮಗೆ ಎಕ್ಸಾಕ್ಟ್ ಮ್ಯಾಚ್ ಇರಬೇಕು. ಎಕ್ಸಾಕ್ಟ್ ಮ್ಯಾಚ್ ಇದ್ದಾಗ ಮಾತ್ರ ಸಿಂಗಲ್ ಟ್ರೇಡ್ ಪ್ಲ್ಯಾನ್ ಮಾಡಬೇಕು. ಇಲ್ಲಿ ಸಿಗ್ನಲ್ ಕೊಟ್ಟಿದ್ದಾನೆ, ಬಟ್ ಗ್ರೀನ್ ಇದೆ, ತೊಗೊಳಂಗಿಲ್ಲ. ಇಲ್ಲೂ ತೊಗೊಳಂಗಿಲ್ಲ. ಅದೆಷ್ಟೇ ಟ್ರೆಂಡ್ ಬರ್ಬೋದು, ತೊಗೊಳಂಗಿಲ್ಲ. ಬರಲಿ ತೊಗೊಳಂಗಿಲ್ಲ. ಏನಕ್ಕೆ, ಇಲ್ಲಿ ಸಿಗ್ನಲ್ ಕೊಟ್ಟಿದ್ದಾನೆ, ಇಲ್ಲಿ ಸಿಗ್ನಲ್ ಕೊಟ್ಟು ಗ್ರೀನೇ ಇದ್ದಾನೆ. ಸೊ ನಮಗೆ ಈ ರೆಡ್ ಕೊಟ್ಬಿಟ್ಟು ಅಪ್ ಟ್ರೆಂಡ್ ತೋರಿಸ್ತಾ ಇದೆ, ನಾವು ಹೆಂಗೆ ಡೌನ್ ಟ್ರೆಂಡ್ ತೊಗೊಳಕ್ಕಾಗಲ್ಲ. ಒಂದು ಸಿಗ್ನಲ್ಗೆ ನಾವು ಕನ್ಫರ್ಮ್ ಟ್ರೇಡ್ ತೊಗೊಳೋದಕ್ಕಾಗಲ್ಲ. ಸೊ ಟ್ರೇಡ್ ಸಿಗಲಿಲ್ಲ ಅಂದರೆ ಬೇಡ. ಓಕೆನಾ. ಜಸ್ಟ್ ಟ್ರೇಡ್ನ ಅವಾಯ್ಡ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಟ್ರೇಡ್ ಆರಾಮಾಗಿ ಸಿಗುತ್ತೆ. ಎವ್ರಿ ಟೈಮು ಎವ್ರಿವೇರು ನಮಗೆ ಟ್ರೇಡು ಸಿಗಬೇಕು ಅಂತ ಏನಿಲ್ಲ. ನಾವು ಎಲ್ಲಿ ಟ್ರೇಡ್ನ ಅವಾಯ್ಡ್ ಮಾಡಬೇಕು ಅದನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಸಕ್ಸಸ್ಫುಲ್ ಪ್ರಾಫಿಟಬಲ್ ಟ್ರೇಡರ್ ಆಗೇ ಆಗ್ತೀವಿ. ಅವಾಯ್ಡ್ ಮಾಡೋದು ಕಲ್ತ್ಕೋಬೇಕು ಅಷ್ಟೇ. ಟ್ರೇಡ್ ಆರಾಮಾಗಿ ಸಿಗುತ್ತೆ. ಒಂದೇ ಟ್ರೇಡ್ ತಾನೇ ನಮಗೆ ಬೇಕಾಗಿರೋದು. ಮಾರ್ನಿಂಗ್ ಟ್ರೇಡ್ ಆರ್ ಎನಿ ಟೈಮ್ ನಮಗೆ ಒಂದೇ ಟ್ರೇಡ್ ಸಿಗಬೇಕಷ್ಟೇ. ಅಲರ್ಟ್ ಹಾಕೋಬೋದು ಇಲ್ಲಿಗೆ. ಇದು ಲೈನು ಟಚ್ ಆದಾಗ ಮತ್ತು ಕ್ಲೌಡು ನಮಗೆ ಎಕ್ಸಾಕ್ಟ್ ಕ್ರಾಸ್ ಓವರ್ ಆದಾಗ ಒಂದು ಅಲರ್ಟ್ ಬಂದಾಗ ಜಸ್ಟ್ ನೋಡ್ಕೋಬೋದು. ನೋಡೋದೇ ಬೇಡ. ಅಲರ್ಟ್ ಬಂದಾಗ ನೋಡು, ಇಲ್ಲಾಂದರೆ ಬೇಡ. ನೋಡಿ ಇಲ್ಲಿ ಎಷ್ಟು ಎಲ್ಲರಿಗೂ ಅಲರ್ಟಿಲಿಟಿ ಆಯಿತು. ಸೊ ಇಲ್ಲ ಹೋಯ್ತು, ಮತ್ತೆ ಇಲ್ಲಿಗೆ ಬಂತು, ಮತ್ತೆ ಇಲ್ಲಿ ಮೇಲೆ ಹೋಗ್ತಾನೆ ಅಂತ ತೋರಿಸ್ತು, ಮತ್ತು ಇಲ್ಲೆಲ್ಲ ನಮಗೆ ಅವಾಯ್ಡ್ ಮಾಡ್ತು, ಇಲ್ಲೂ ಅವಾಯ್ಡ್ ಮಾಡ್ತಾ ಟ್ರೆಂಡ್ ಸಿಕ್ತು. ಬೇಡ. ಪ್ರೈಸ್ ಆಕ್ಷನ್ ಗೊತ್ತಿದ್ದರೆ ಕೆಲವು ಕ್ಯಾಪ್ಚರ್ ಮಾಡ್ಬೋದು. ಪ್ರೈಸ್ ಆಕ್ಷನ್ ಬೇಡ, ನನಗೆ ಗೊತ್ತಿಲ್ಲ ಅಂತಂದರೆ ಜಸ್ಟ್ ಈಗ ಮಾತ್ರ ಫಾಲೋ ಮಾಡಿ, ಸಿಕ್ಕೇ ಸಿಗುತ್ತೆ. ವೆಯ್ಟ್ ಮಾಡಿ. ಇಲ್ಲೇನಾದರೂ ಮೇಲೆ ಹೋದರೆ ಆಲ್ಮೋಸ್ಟ್ ಇಲ್ಲೇನಾಗಿದೆ, ಫಸ್ಟ್ ಕ್ಯಾಂಡಲಲ್ಲಿ ಕೊಟ್ಟರೆ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ವೆಯ್ಟ್ ಮಾಡಿ. ಈ ಲೈನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಕರೆಕ್ಟಾಗಿ ಮ್ಯಾಚ್ ಆಗಿರಬೇಕು. ಕರೆಕ್ಟಾಗಿ ಮ್ಯಾಚ್ ಆದಾಗ ನಿಮಗೆ ಎಕ್ಸಾಕ್ಟಾಗಿ ವರ್ಕ್ ಆಗುತ್ತೆ. ಪಿವೋಟ್ ಲೈನ್ಸ್ ಎಲ್ಲಿದೆ? ಸೊ ಎಕ್ಸಾಕ್ಟಾಗಿ ಇಲ್ಲಿದೆ ನೋಡಿ. ಪಿವೋಟ್ ಲೈನ್ಸ್ ಎಲ್ಲಿದೆ? ಇಲ್ಲಿ 2 ಲೈನ್ಸ್ ವೆರಿ ಇಂಪಾರ್ಟೆಂಟ್. ಇವೆರಡು ಇದ್ದರೆ ರೆಸಿಸ್ಟೆನ್ಸು ಆರ್ ಸಪೋರ್ಟು ಅಂತ ನೀವು ಫಿಕ್ಸ್ ಆಗಿಬಿಡ್ಬೋದು ಇಲ್ಲಿ. ಓಕೆ, ಸ್ಟ್ರಾಂಗ್ ಇದೆ. ನೆಕ್ಸ್ಟ್ ಗ್ರೀನ್ ಲೈನ್ ಇಲ್ಲಿದೆ. ಸೊ ಏನಕ್ಕೆ ಇಲ್ಲಿದೆ? ಇಲ್ಲಿವರೆಗೂ ಬರ್ಬೋದಾ ನಮ್ಮದು ಪ್ರೈಸು? ಸೊ ಏನು ಇಲ್ಲೊಂದು ರೆಸಿಸ್ಟೆನ್ಸ್ ಆಗಿದೆ, ಸಪೋರ್ಟ್ ಆಗಿದೆ ಈಗ. ಸೊ ನೋಡಿ ವೆಯ್ಟ್ ಇಲ್ಲೊಂದು ಪಾಸ್ ಮಾಡೋಣ. ಈಗ ನಿಮಗೆ ಒಂದು ಐಡೆಂಟಿಫೈ ಮಾಡ್ಬೋದು ನೀವೇ ನೋಡಿ. ನನಗೆ ಇಲ್ಲೊಂದು ರೆಡ್ ಸಿಗ್ನಲ್ ಸಿಕ್ತು. ಇದು ಎಕ್ಸಾಕ್ಟ್ ಈ ಲೈನು ಕರೆಕ್ಟಾಗಿ ಇಲ್ಲಿ ಕ್ರಾಸ್ ಓವರ್ ಆಗಿದೆ, ಕ್ಲೌಡು ರೆಡ್ ಆಗಿದೆ. ಸೊ ಇಲ್ಲಿ ಟ್ರೇಡ್ ತೊಗೋಬೇಕಾ ತೊಗೋಬಾರ್ದ? ಕಾನ್ಫಿಡೆಂಟಾಗಿ ತೊಗೋಬೇಕು ಅಂತ ಹೇಳ್ತಿದ್ದಾನೆ ಇಲ್ಲಿ. ಓಕೆನಾ? ಕಾನ್ಫಿಡೆಂಟಾಗಿ ತೊಗೋಬೇಕು ಅಂತ ಹೇಳ್ತಿದ್ದಾನೆ ನೋಡಿ. ಇಲ್ಲಿ ಕ್ರಾಸ್ ಓವರ್ ಆಯಿತು, ಇದು ಕ್ರಾಸ್ ಓವರ್ ಆಗಿ ಒಂದು ರೆಡ್ ಸಿಗ್ನಲ್ ಕೊಟ್ಟ. ಈ ಲೈನ್ಸು ಇಲ್ಲಿಗೆ ಮ್ಯಾಚ್ ಆಗ್ತಿದ್ದಾನೆ. ಸೊ ಇದು ಕ್ಯಾಂಡಲ್ ರೆಡ್ ಆಗಿದೆ. ಸೊ ಈ ಕ್ಯಾಂಡಲ್ ಇಲ್ಲಿ ಬರ್ತಾ ಇದ್ದಾನೆ. ಎಕ್ಸಾಕ್ಟಾಗಿ ಇಲ್ಲಿ ಟ್ರೇಡ್ ತೊಗೊಂಬಿಟ್ಟು ವೆಯ್ಟ್ ಮಾಡಿ, ನಿಮ್ಮದು ಪ್ರಾಫಿಟ್ ಎಷ್ಟಿದೆ, ಲಾಸ್ ಎಷ್ಟಿದೆ ನೋಡಿಕೊಂಡು ವೆಯ್ಟ್ ಮಾಡಿ ಮುಗಿಸಿ. ಇಲ್ಲ ನಾನು ಇನ್ನೂ ಜಾಸ್ತಿ ಪ್ರಾಫಿಟ್ ಮಾಡ್ತೀನಿ ಅಂದರೆ ಈ 50% ಬುಕ್ ಮಾಡ್ಕೊಂಬಿಟ್ಟು ಈ ಟ್ರೆಂಡ್ ಲೈನ್ನ ಫಾಲೋ ಮಾಡಿ. ಈ ರೆಡ್ ಲೈನ್ ಇದೆಯಲ್ಲ, ಆ ರೆಡ್ ಲೈನ್ನ ಕ್ರಾಸ್ ಓವರ್ ಆಗಬೇಕು. ಕ್ರಾಸ್ ಆಗೋ ತನಕ ಟ್ರೆಂಡ್ ಫಾಲೋ ಮಾಡಿ. ಮುಗೀತು. ಇಲ್ಲಿಗೆ ಟ್ರೇಡ್ ಮುಗೀತು. ಇಲ್ಲಿಂದ ಇಲ್ಲಿ ಕ್ಯಾಪ್ಚರ್ ಆಗೋಯ್ತು. ಈ ಥರ
ನಿಮಗೇನಾಗುತ್ತೆ ಅಂತಂದರೆ ಈ ಥರ ಕ್ಯಾಪ್ಚರ್ ಮಾಡಿದ್ರೆ ಪೀಸ್ಫುಲ್ಲಾಗಿ ಕ್ಯಾಪ್ಚರ್ ಮಾಡ್ತೀರಾ. ನೋಡಿ ನೋಡಿ ಇಲ್ಲೊಂದು ಮತ್ತೆ ಸಿಗ್ನಲ್ ಕೊಡ್ತು. ಆ ಮತ್ತೆ ಸಿಗ್ನಲ್ ಕೊಡ್ತು ಅಂದರೆ ನೀವು ಟ್ರೇಡ್ ತೊಗೊಳಲ್ವ? ನೆಕ್ಸ್ಟು ಇಮ್ಮಿಡಿಯೇಟ್ ನನಗೆ ಆನ್ಸರ್ ಮಾಡಬೇಕು. ತೊಗೊತೀವಿ ಅಂದರೆ ನೀವು ಪ್ರಾಫಿಟಬಲ್ ಆಗಲ್ಲ. ತೊಗೊಳಲ್ಲ ಅನ್ನೋರು ಮಾರ್ಕೆಟಲ್ಲಿ ಒಂದು ಟ್ರೇಡ್ ಮಾಡ್ತೀನಿ, ಕನ್ಸಿಸ್ಟೆನ್ಸಿ ಬೇಕು ನನಗೆ, ಸೀರಿಯಸ್ ಅಬೌಟ್ ಇಟ್ ಅಂತ ಹೇಳಿ ಆಪ್ಷನ್ ಟ್ರೇಡ್ ಸ್ಟಾರ್ಟ್ ಮಾಡಿರೋರು ಸೀರಿಯಸ್ಸಾಗಿ ಇದನ್ನು ಫಾಲೋ ಮಾಡಿ ಪಕ್ಕ 100% ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಆಗೇ ಆಗ್ತೀರ. ಓಕೆನಾ? ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತಿದ್ದೀನಿ, ಏನು ಕೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಿದೆಯಾ? ಪ್ರಾಫಿಟಬಲ್ ಆಗಲೇಬೇಕು ಅನ್ನೋರು ಸೀರಿಯಸ್ಸಾಗಿ ನಾನು ಏನು ಫಾಲೋ ಮಾಡಬೇಕು ಅಂತ ಕಲ್ತ್ಕೊತಾರೆ. ಇಲ್ಲ ನಾನು ರ್ಯಾಂಡಮಾಗಿ ಟ್ರೇಡ್ ಮಾಡ್ತೀನಿ ಅನ್ನೋರು ಇದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಓಕೆ ಗೈಸ್, ಓಕೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಥ್ಯಾಂಕ್ ಯು. ಎಲ್ಲರೂ ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಮಾಡೋಣ, ಪೀಸ್ಫುಲ್ಲಾಗಿರೋಣ, ಶ್ರೀಮಂತರಾಗೋಣ. ಥ್ಯಾಂಕ್ ಯು ಆಲ್. ಬಾಯ್.